ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಸ್ಸಾ ಕನ್ನಡಿಗ. ಹೌದು, ಇವತ್ತು ನಾನು ವಿಧಾನಸೌಧದ ಮುಂದಿನ ರೋಡಲ್ಲಿ ಹೋಗ್ತಾ ಇದ್ದೆ. ಹಾಗೆ ವಿಧಾನಸೌಧ ನೋಡಿ ವಿಧಾನಸೌಧನೂ ಕೂಡ ಒಂದು ವಿಡಿಯೋ ಮಾಡುವ ಅಂತ ಇಲ್ಲಿ ಬಂದೆ. ಇವಾಗ ನಿಮಗೆ ವಿಧಾನಸೌಧ ತುಂಬ ಜನ ವಿಧಾನಸೌಧ ನೋಡಿರ್ತೀರ ನಂಗೆ ಗೊತ್ತು, ಬಟ್ ಪರವಾಗಿಲ್ಲ, ನೋಡಿಲ್ಲದೆ ಇರೋರು ಇದ್ದರೆ ಈ ವಿಡಿಯೋ ನೋಡಲಿ ಅಂತ ವಿಡಿಯೋ ಮಾಡ್ತಾ ಇರೋದು. ಇವಾಗ ನಿಮಗೆ ವಿಧಾನಸೌಧನ ತೋರಿಸ್ತೀನಿ ನಾನು. ನೀವಿಲ್ಲೇನು ನೋಡ್ತಿದ್ದೀರಲ್ಲ, ಇದೇ ನಮ್ಮ ವಿಧಾನಸೌಧ, ನಮ್ಮ ಕರ್ನಾಟಕದ ಹೆಮ್ಮೆ ವಿಧಾನಸೌಧ ನೋಡ್ತಿದ್ದೀರಲ್ಲ. ಇದು 1952ರಲ್ಲಿ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗೆ 1956ರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ. ನೋಡ್ಬೋದು ನೀವು. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ವಿಧಾನಸೌಧನ ಕಟ್ಟಿ 68 ವರ್ಷಗಳಾಯಿತು. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಅಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಇದೆ, ತೋರಿಸ್ತೀನಿ ನಿಮಗೆ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆನ ಇಲ್ಲಿ ಮಾಡಿದ್ದಾರೆ. ಹಾಗೆ ನೋಡ್ಬೋದು ನೀವು ಇಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂ ಕೂಡ ಇದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾಡಪ್ರಭು ಕೆಂಪೇಗೌಡರ ಸ್ಟ್ಯಾಚ್ಯೂ ಕೂಡ ಇದೆ. ಒಳಗಡೆ ಹೆಂಗಿದೆಯೋ ಏನೋ ತಕ್ಕದಾಗಿದೆ. ನಿಂಗೆಲ್ಲರೂ ಚಾನ್ಸ್ ಸಿಕ್ಕರೆ ಹೋಯ್ತಿ ಒಳಗಡೆ ಹೋಗುವ ಒಂದಿನ. ಇಲ್ಲಿ ವಿಧಾನಸೌಧ ಇದೆ. ಹಾಗೆ ವಿಧಾನಸೌಧದ ಪಕ್ಕದಲ್ಲೇ ವಿಕಾಸಸೌಧ ಇದೆ. ನೋಡ್ಬೋದು ನೀವು, ವಿಕಾಸಸೌಧ ಕೂಡ ತುಂಬ ದೊಡ್ಡದಾಗೇ ಇದೆ. ದುಡ್ಡಿಲ್ಲ ಅಣ್ಣ, ಬಡವ ನಾನು, ಇದು ಕೊಡಿ. ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಚೌಕಬಾರ್ ಚಲೋ ಇದೆಯಾ? ಹಾಂ, ಕಂಡರ ದುಡ್ಡು ನಿಮ್ಗೆ ಚಲೋನೇ ಇರ್ತದೆ ದೋಸ್ತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನೋಡ್ಬೋದು, ಇದೇ ವಿಕಾಸಸೌಧ ಎಂಟ್ರೆನ್ಸ್. ಹಾಗೆ ಇಲ್ಲೇನೆ ಮೆಟ್ರೋ ಸ್ಟೇಷನ್ ಇದೆ. ಇದು ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್. ಇದು ಇದೇ ವಿಧಾನಸೌಧದ ಮುಂದ್ಗಡೆ ಇದೆ. ಫ್ರಂಟಲ್ಲಿ ನಿಮಗೆ ಹೈಕೋರ್ಟ್ ಇದೆ. ನೋಡ್ಬೋದು, ರೆಡ್ ಕಲರಲ್ಲಿ ಏನು ಕಾಣ್ತಲ್ಲ, ಅದು ನಮ್ಮ ಹೈಕೋರ್ಟ್, ಕರ್ನಾಟಕದ ಉಚ್ಚ ನ್ಯಾಯಾಲಯ. ಇವಾಗ ನೀವು ಇಲ್ಲೇ ನೋಡ್ತಿದ್ರಲ್ಲ, ಇದು ಕಬ್ಬನ್ ಪಾರ್ಕ್ನ ಎಂಟ್ರೆನ್ಸ್. ಅಂದರೆ ಈ ಹೈಕೋರ್ಟ್ ದಾರಿಲಿ ಬಂದರೆ ಇದು ಕಬ್ಬನ್ ಪಾರ್ಕ್ನ ಎಂಟ್ರೆನ್ಸ್. ನೋಡ್ಬೋದು ನೀವು ಕಬ್ಬನ್ ಪಾರ್ಕನ್ನು ಹೇಗಿದೆ ಅಂತ, ಸಖತ್ತಾಗಿದೆ. ತುಂಬ ಜನ ಇದ್ದಾರಪ್ಪ ಇಲ್ಲಿ. ನೋಡ್ಬೋದು ಕಬ್ಬನ್ ಪಾರ್ಕನ್ನು ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸಖತ್ತಾಗಿದೆ ಕಬ್ಬನ್ ಪಾರ್ಕ್. ಸಖತ್ ನಾನು ನೋಡದೇ ಇರೋ ಥರದ್ದು ಹೂವಿನ ಗಿಡ ಎಲ್ಲ ಇದೆಯಪ್ಪ ಇಲ್ಲಿ. ನೋಡ್ಬೋದು ಕೇಂದ್ರ ಗ್ರಂಥಾಲಯ ಕೂಡ ಇದೇ ಕಬ್ಬನ್ ಪಾರ್ಕ್ನಲ್ಲಿದೆ. ನೋಡಿ, ಆ ಕಡೆಯಿಂದ ಕೂಡ ಒಂದು ಎಂಟ್ರೆನ್ಸ್ ಇದೆ ಕಬ್ಬನ್ ಪಾರ್ಕ್ಗೆ. ಅಲ್ಲಿ ವೆಹಿಕಲ್ಸ್ ಎಲ್ಲ ಬರುತ್ತಾ ಇದೆ ಅಲ್ಲ, ಅಲ್ಲಿದ್ದ ನೋಡ್ಬೋದು ಇಲ್ಲಿ ಎಷ್ಟು ವಿವಿಧ ರೀತಿಯ ಹೂವಿನ ಗಿಡಗಳಿವೆ ಅಂತ. ಹಾಗೆ ನಿಮಗೆ ಆ ಕಡೆ ತೋರಿಸ್ತೀನಿ ನಾನು ಇವಾಗೇನು ನಾನು ನಿಮ್ಗೆ ತೋರಿಸ್ತೀನಲ್ಲ, ಈ ಕಬ್ಬನ್ ಪಾರ್ಕ್ ಹತ್ತತ್ರ 300 ಎಕರೆಷ್ಟು ದೊಡ್ಡ ಜಾಗನ ಹಬ್ಕೊಂಡಿದೆ. ಸಣ್ಣ ಪಾರ್ಕ್ ಅಲ್ಲ ಇದು, ತುಂಬ ದೊಡ್ಡ ಪಾರ್ಕ್. ಈ ಪಾರ್ಕ್ ನಿಮಗೆ ತೋರಿಸ್ತೀನಿಲ್ವೋ ಗೊತ್ತಿಲ್ಲ, ಬಟ್ ಕೆಲವೊಂದು ಜಾಗ ಅಂತೂ ತೋರಿಸ್ತೀನಿ. ನೋಡ್ಬೋದು ಈ ಕಬ್ಬನ್ ಪಾರ್ಕ್ನ ಸೌಂದರ್ಯನ. ಹೌದು, ಸಖತ್ತಾಗಿದೆ ಈ ಪಾರ್ಕ್ ಮಾತ್ರ. ನಾನು ಲಾಸ್ಟ್ ಟೈಮ್ ಕಬ್ಬನ್ ಪಾರ್ಕ್ ಒಂದ್ಸಲ ಬಂದಿದ್ದೆ, ಬಟ್ ನಾನು ಈ ಕಡೆಯಿಂದ ಬಂದಿರಲಿಲ್ಲ. ಬಟ್ ಈ ಕಡೆಯಿಂದ ಸಖತ್ತಾಗಿದೆ. ನೋಡ್ಬೋದು, ಈ ಕಬ್ಬನ್ ಪಾರ್ಕನ್ನು ಲವರ್ಸ್ ಪಾರ್ಕ್ ಅಂತ ಕೂಡ ಕರೀತಾರೆ. ನೀವು ಎಷ್ಟೊತ್ತಿಗೆ ಯಾವ ಟೈಮಲ್ಲಿ ಯಾವಾಗ ಬಂದರೂ ಕೂಡ ಇಲ್ಲಿ ಲವರ್ಸ್ ಇದ್ದೇ ಇರ್ತಾರೆ. ಎಷ್ಟು ಸಖತ್ತಾಗಿದೆ ಅಂತ ನೀವು ನೋಡ್ಬೋದು. ಈ ಸಿಲಿಕಾನ್ ಸಿಟಿಲಿ ಇಷ್ಟು ಗ್ರೀನರಿ ಇರೋ ಪ್ಲೇಸ್ ಇದೆ ಅನಿಸುತ್ತೆ, ಮತ್ತು ಎಲ್ಲೂ ಇಲ್ಲ ಅನಿಸುತ್ತೆ. ಯಾಕಂದರೆ ಒಳ್ಳೆ ನಮ್ಮ ಕಡೆ ಕಾಡಿಗೆ ಅಥವಾ ಬೆಟ್ಟಕ್ಕೆ ಹೋದಂಗೆ ಆಯಿತು ಈ ಪಾರ್ಕ್ ಬಂದರೆ. ನಾನು ಪಾರ್ಕನ್ನು ನಿಮಗೆ ತೋರಿಸ್ಬೇಕಂತ ಬಂದೆ, ಆದರೆ ಇವನು ಪಾರ್ಕಲ್ಲಿರೋ ಹುಡುಗಿರು ನೋಡೋಕೆ ಬಂದಿದ್ದಾನೆ. ನೋಡಿ ಏನ್ರಿ ಅದು ಮಾತಾಡೋದು, ಏನು ಮಾತಾಡ್ತಾರ್ರಿ, ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ಪಾರ್ಕಲ್ಲಿ ಈ ಹುಲ್ಲಿನ ಮೇಲೆ ಕೂತ್ಕೊಳ್ಬಾರ್ದು ಅಂತ ರೂಲ್ಸ್ ಇದೆ. ಏಕೆಂದ್ರೆ ಗೊತ್ತಿಲ್ಲ, ಬಟ್ ನಾನಂತೂ ಇಲ್ಲಿ ಬಂದು ನಡ್ಕೊಂಡು ಹೋಗ್ತೀನಿ. ನೋಡ್ಬೋದು. ಓಕೆ, ನೀವು ಈ ಪಾರ್ಕಲ್ಲಿ ಅಲ್ಲಿ ನೋಡ್ಬೋದು, ಅಲ್ಲಿ ಕಪಲ್ಸ್ ಕೂತ್ಕೊಂಡಿದ್ದಾರೆ, ಇಲ್ಲಿ ಕಪಲ್ಸ್ ಕೂತ್ಕೊಂಡಿದ್ದಾರೆ, ಇಲ್ಲಿ ಕೂಡ ಕಪಲ್ಸ್ ಕೂತ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಕಪಲ್ಸೇ ನಿಮಗೆ. ಇವ್ರನ್ನೆಲ್ಲ ನೋಡಿದಾಗ ನನ್ನ ಸಿಂಗಲ್ ಫ್ರೆಂಡ್ ಏನು ಹೇಳ್ತಾನೆ ಗೊತ್ತಾ? ನೋಡಿ ತೋರಿಸ್ತೀನಿ. ಭೂಲೋಕದ ಕಳಸೋ ಅಥವಾ ಮೂಡಿ ಬಂದಂಥ ಬುಗುರಿಯೋ ಅಥವಾ ಹೆತ್ತ ತಾಯಿಯ ಸಂಕಟವೋ, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೆಲ್ಲ ಪಕ್ಷಿಗಳು ಕೂಡ ಇದೇ ಕಬ್ಬನ್ ಪಾರ್ಕಲ್ಲಿ ಇದೆಯಂತೆ. ಈ ಕಬ್ಬನ್ ಪಾರ್ಕಲ್ಲಿ ಎಲ್ಲಿ ನೋಡಿದ್ರು ಕಪಲ್ಸೆ, ನಿಮ್ಗೆ ಎಲ್ಲಿ ಹೋದ್ರು ಕಪಲ್ಸೆ. ಇದೆಲ್ಲ ನೋಡಿ ನನ್ನ ಫ್ರೆಂಡ್ ಮಾನಸಿಕ ಆಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನಾನು ಈ ಕಬ್ಬನ್ ಪಾರ್ಕ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಓಕೆ, ಕತ್ಲಾಯ್ತು ಬಂತು. ಇಲ್ಲಿ ಪಾರ್ಕ್ ಕೂಡ ಕ್ಲೋಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಗೆ, ಹಾಗೆ ನಿಮ್ಮ ಈ ಪಾರ್ಕ್ ಪ್ರೇಮಿಗೂ ಕೂಡ ಇದನ್ನು ಟ್ಯಾಗ್ ಮಾಡಿ, ಹಾಗೆ ಶೇರ್ ಮಾಡಿ.
ಡೆಫಿನೆಟ್ಲಿ ಮುಂದೊಂದು ಒಳ್ಳೆ ಕಾಂಟೆಂಟನ್ನು ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.